ಈ ಒಂದು ಅಡಿಕೆ ಎಲೆನ ನಮ್ಮ ತಾಯಿ ಮತ್ತು ಹಳ್ಳಿ ಭಾಗದ ರೈತರುಗಳು ಮಾರಾಟ ಮಾಡ್ತಾ ಇರೋರು ಅಡಿಕೆ ಪ್ಲೇಟ್ನ ತಯಾರು ಮಾಡೋರಿಗೆ 2 ರೂಪಾಯಿಗೆ. ಅವರು ಒಂದು ಎಲೆಯಿಂದ 2ರಿಂದ 3 ಪ್ಲೇಟ್ಗಳನ್ನ ತಯಾರು ಮಾಡಿಕೊಂಡು ಒಂದೊಂದು ಪ್ಲೇಟ್ನ 8ರಿಂದ 10 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ಬೆಂಗಳೂರು ಭಾಗದ ಕೆಲ ಜನರು ಅದೇ ಪ್ಲೇಟ್ನ ತಗೊಂಡೋಗಿ 10ರಿಂದ 15 ರೂಪಾಯಿಗೆ ಒಂದು ಪ್ಲೇಟ್ನ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಒಂದು ಪ್ಲೇಟ್ಗೆ 150 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಈ ಅಡಿಕೆ ಎಲೆನ ಮಾರಾಟ ಮಾಡಿ. ನೋಡಿ, ರೈತ ಬೆಳೆದಿರ್ತಕ್ಕಂಥ ಬೆಳೆ ಯಾವುದೇ ಬೆಳೆಗೆ GST ಇಲ್ಲ ಸರ್ಕಾರದಿಂದ. ಮುಂಚೆ ಒಂದಿತ್ತು, ಏನು ಅಂದ್ರೆ ಇವಾಗ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರಲ್ಲ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಅವರಿಗೆ 4% GST ಇತ್ತು, ಅದು ಕೂಡ ಇವಾಗಿಲ್ಲ. ರೈತ ಈಗಿನ ಕಾಲದಲ್ಲಿ ಸ್ವಾವಲಂಬಿಯಾಗಿ ಬದುಕಬಹುದು. ಹಿಂದೆ ನಮ್ಮ ತಾಯಿಯವರು ಹೇಳ್ತಾ ಇದ್ರು, ಹಿರಿಕರು ಹೇಳ್ತಾ ಇದ್ರು, ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ. ಈಗ ಗಾದೆ ಹೇಳಕ್ ಆಗಲ್ಲ, ಯಾಕಂದ್ರೆ ವ್ಯವಸಾಯನೇ ಮುಖ್ಯ ಆಗಿದೆ. ಎಲ್ಲ IT-BT ಜನಗಳು ಕೂಡ ಎಲ್ಲೆಲ್ಲೋ ಜಮೀನ್ ತಗೊಂಡು ವ್ಯವಸಾಯಕ್ಕೆ ಬರ್ತಾ ಇದಾರೆ. ದಯವಿಟ್ಟು ಯಾರಾದ್ರೂ ರೈತರು ಹೊಲ ಜಮೀನ್ ಏನಾದ್ರು ಮಾರ್ಕೊಳೋದಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ. ಇನ್ನು 10ರಿಂದ 15 ವರ್ಷಕ್ಕೆ ಕೃಷಿ ಜಮೀನು ಎಲ್ಲೋ ಹೋಗುತ್ತೆ, ಯಾರೂ ಕೂಡ ಜಮೀನ ಮಾರ್ಕೊಂಬೇಡಿ.